ಮತ್ತು ಇದರಿಂದ ನೀವು ಇದೇ 8ನೇ ತಾರೀಕು ನೀವೇನಾಗುತ್ತೆ ಮಕರ ರಾಶಿಲಿ ಮಾಡ್ತಾರೆ. ಮಕರ ರಾಶಿಗೆ ಸೂರ್ಯಗ್ರಹ 8ನೇ ಮನೆಯನ್ನಾಗ್ತಾನೆ. 8ನೇ ಮನೆ ಮಕರ ರಾಶಿಯಲ್ಲಿ ಶನಿ ಮನೆ. ಅದು ಶನಿ ಮನೆಯಲ್ಲಿ ಸೂರ್ಯನ ನಕ್ಷತ್ರ. ಶನಿಗೂ ಸೂರ್ಯನಿಗೂ ಆಗಲ್ಲ. ಸೂರ್ಯನ ನಕ್ಷತ್ರ ಏನು ದುಡ್ಡು ಪಡ್ಡು ಏನು ಕೊಡಲ್ಲ, ಸೂರ್ಯನ ಏನೂ ಕೊಡಲ್ಲ. ಅವನು ಸೂರ್ಯ ದುಡ್ಡು ಕೊಡೋ ಗ್ರಹ ಅಲ್ವಲ್ಲ. 100% ನೀವು ಬರೆದಿದ್ದು ಕೇಳಿ, ದುಡ್ಡು ಕೊಡೋ ಗ್ರಹ ಅಲ್ಲ. ನೋಡಿ, ಭಾಳ ವಿಶೇಷವಾಗಿ ನೀವು ಬರೆದಿದ್ದು ಕೇಳಿ, ಭಾಳ ಮಿರಾಕಲ್, ಭಾಳ ವೈಬ್ರೇಷನ್, ತುಂಬ ದೊಡ್ಡ ವೈಬ್ರೇಷನ್. ನೋಡಿ, ಕರ್ನಾಟಕ ಜನತೆ ನೋಡೋರಿಗೆ ನೀವು ಮಹಾಲಕ್ಷ್ಮಿ ಥರ ಬಂಗಾರವನ್ನೇ ಕೊಟ್ಟರೆ ಬಂಗಾರದನ್ನೇ ಕೊಟ್ಟರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಮಿರಾಕಲ್. ಒಂದು ಸೂರ್ಯನ ರಾಶಿ ಅಂದರೆ, ಈಗ ಸೂರ್ಯ ತುಂಬ ರಿಸಲ್ಟ್ ಕೊಡೋಲ್ಲ. ನೀವು ಯಾವ ನಕ್ಷತ್ರ ಮಾಡ್ತೀರೋ ಆ ಮುಂದಿನ ವರ್ಷಕ್ಕೆ ಆ ಯೋಗ ಇಟ್ಕೋಬೇಕು. ನೀವು ಏನಾಗುತ್ತೆ, ನೀವೇನಾದ್ರು ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದ್ರು ಮಾಡಿದಾಗ ನಿಮಗೆ ಚಂದ್ರ ಕೆಟ್ಟೋಗ್ಬಿಡ್ತಾನೆ. ಚಂದ್ರನ ನೀವು ಕೆಡಿಸ್ಕೋಬಾರ್ದು, ಚಂದ್ರನ ಲಾಭಕ್ಕೆ ತಗೋಬೇಕು. ಅದೇ ರೀತಿಲಿ ನೀವು 4ರಿಂದ 6 ಗಂಟೆ ಒಳಗಡೆ ಏನಾದ್ರು ವರಮಹಾಲಕ್ಷ್ಮಿ ಹಬ್ಬನ ಮಾಡಿಬಿಟ್ರೆ ನೀವು ಕಟಕ ಲಗ್ನದಲ್ಲಿ ಮಾಡ್ತೀರ. ನೀವು ಕಟಕ ಲಗ್ನದಲ್ಲಿ ಏನಾದ್ರು ನೀವು ವರಮಹಾಲಕ್ಷ್ಮಿ ಹಬ್ಬನ 8ನೇ ತಾರೀಕು ಏನಾದ್ರು ಮಾಡಿಬಿಟ್ರೆ ನಿಮಗೆ ಗುರು ಶುಕ್ರ ಇಬ್ಬರು 12ನೇ ಮೇಲೆ ಇರ್ತಾರೆ. ಗುರು ಶುಕ್ರನ 12ನೇ ಮೇಲೆ ಇಟ್ಕೊಂಡು ಮಾಡಿದ್ರೆ ನಿಮ್ಮಂಥ ದಡ್ರು ಇನ್ನೊಬ್ರು ಇರೋಕ್ಕಲ್ಲ. ಯಾಕೆಂದರೆ ಜ್ಯೋತಿಷಿ ಎಲ್ಲವನ್ನೂ ಕೊಡುತ್ತೆ. ನೀವು ಅದನ್ನು ದೇವ್ರ ಹತ್ರ ಏನು ಪೂಜೆ ಮಾಡಿ ನೀವು ಕೇಳ್ತಿರೋ ಅದನ್ನು ನೀವು ಗ್ರಹಗಳನ್ನ ಡೈರೆಕ್ಟಾಗಿ ಕೇಳಿ, ಡೈರೆಕ್ಟಾಗಿ ದುಡ್ಡು ಬಂದುಬಿಡುತ್ತೆ. ನಮಗೆ ಗೊತ್ತಿರಲ್ಲ 100%. ನೀವು ಗ್ರಹಗಳನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡೋ ಅಂದರೆ ಗ್ರಹಗಳು ಕೇಳೋದಂದ್ರೆ ಹೆಂಗೆ ಅಂದರೆ ಮುಹೂರ್ತಗಳನ್ನ ನೀವು ಫಾಲೋ ಮಾಡಬೇಕು. ಮುಹೂರ್ತಗಳನ್ನ ನೀವು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ತುಂಬ ಜನ ನಾನು ಕ್ಲಾಸ್ ಮಾಡ್ತೀನಿ ಅಡ್ನಾಡಿ ಕ್ಲಾಸ್ಗಳು ತುಂಬ ಜನ ಮಾಡಿ ಕನ್ಫ್ಯೂಸ್ ಆಗಬೇಡಿ. 100% ಗ್ರಹಗಳನ್ನ ನೀವು ಸಖತ್ ಫಾಲೋ ಮಾಡಬೇಕು. ಜ್ಯೋತಿಷ ಯಾರು ಬೇಕಾದ್ರೂ ತಿಳ್ಕೊಬೋದು. 12 ರಾಶಿ 27 ನಕ್ಷತ್ರ 31 ಡೇಟು ಯಾರಪ್ಪನ ಮನೆ ಸೊತ್ತಲ್ಲ, ಯಾವ ಧರ್ಮಕ್ಕೂ ಸೇರಿದ್ದಲ್ಲ ಇದು. 100% ದೊಡ್ಡ ಜ್ಞಾನ. 9 ಗ್ರಹಗಳನ್ನ 9 ಗ್ರಹ 27 ನಕ್ಷತ್ರ 9 ಗ್ರಹಗಳು 27 ನಕ್ಷತ್ರ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು 12 ರಾಶಿ 31 ಡೇಟ್ಸು. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇದೇ ಒಂದು ಸೈಕಲ್ಲು. ನೀವು ಎಷ್ಟೇ ದಪ್ಪ ಹಾಕಿದ್ರು ಅದೇ ಸೀರೆ ಅದೇ ಪ್ಯಾಂಟ್ ಶರ್ಟ್ ಹಾಕಬೇಕು. ಆದರೆ ಬಣ್ಣ ಚೇಂಜ್ ಆಗ್ತಿರುತ್ತೆ, ಅಳತೆ ಒಂದೇ ಇರುತ್ತೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದರಿಂದ ತಪ್ಪಿ ಕಟಕ ಲಗ್ನದಲ್ಲಿ ನೀವೇನಾದ್ರು ಮಾಡಿದ್ರೆ 6 ಗಂಟೆ ಒಳಗಡೆ 4ರಿಂದ 6 ಗಂಟೆ ಒಳಗಡೆ ನೀವೇನಾದ್ರು ಮಾಡಿದರೆ ತುಂಬ ಕೆಟ್ಟೋಗುತ್ತೆ. ಅವ್ರ ಮನೇಲಿ ವರಮಹಾಲಕ್ಷ್ಮಿ ಆದಮೇಲೆ ನಿಮ್ಮನೇಲಿ ಗಂಡ ಹೆಂಡತಿ ಜಗಳಗಳು ಸಾಕಷ್ಟು ಆಗುತ್ತೆ. ಇಲ್ಲ 6 ಗಂಟೆಯಿಂದ 8 ಗಂಟೆ ಒಳಗಡೆ ಏನಾದ್ರು ಮಾಡಿಬಿಟ್ರೆ 8 ಗಂಟೆ ಒಳಗಡೆ ಮಾಡಿಬಿಟ್ರೆ ನೀವು ಸಾಕಷ್ಟು ಲಗ್ನಾಧಿಪತಿನ ನೀವು 12ನೇ ಭಾವಕ್ಕೆ ಇಟ್ಟು ಮಾಡಬಾರ್ದು. ಲಗ್ನಾಧಿಪತಿನ 12ನೇ ಮನೆಗಿಟ್ಟು ಬುಧನ ಜೊತೆಗಿಟ್ಟು 12ನೇ ಮನೆಗಿಟ್ಟು ಮಾಡಬಾರ್ದು. ಬುಧ ಸೂರ್ಯ ಎಲ್ಲ 12ನೇ ಮನೆಗೆ ಹೋಗ್ತಾನೆ, ಅದು ವೆರಿ ಡೇಂಜರು. ಮತ್ತು ಕೇತು ಗ್ರಹನ ನೀವು ಲಗ್ನದಲ್ಲಿ ಇಟ್ಕೊಳ್ತೀರಿ, ಇಟ್ಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ. ಇದನ್ನು ಮಾಡೋಂಗೇ ಇಲ್ಲ. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಂಡು ಇದು ಮಾಡೋಂಗಿಲ್ಲ. ಅದೇ ಇಲ್ಲ ನಾನು ಕನ್ಯಾ ರಾಶಿಲೇ ಮಾಡ್ತೀನಿ, ಕನ್ಯಾ ಲಗ್ನದಲ್ಲಿ ರಾಹುಗಾಲ ಮುಗಿಯೋತ್ತಿಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿಬಿಡ್ತೀನಿ. 10:30 ಹೊತ್ತಿಗೆ ರಾಹುಗಾಲ ಬಂದುಬಿಡುತ್ತೆ. ಅಷ್ಟರೊಳಗಡೆ ನೀವು 8 ಗಂಟೆಯಿಂದ ಭಾಳ ವಿಶೇಷವಾಗಿ ನೀವು 8 ಗಂಟೆಯಿಂದ ಒಂದು 10 ಗಂಟೆ 10:30 ಒಳಗಡೆ ನೀವು ಕನ್ಯಾ ಲಗ್ನದಲ್ಲಿ ಏನಾದ್ರು ಮಾಡ್ತೀನಿ ಅಂದರೆ 10:30 ಒಳಗಡೆ ವರಮಹಾಲಕ್ಷ್ಮಿ ಮಾಡ್ತೀನಿ ಅಂದರೆ ಇದ್ದು ಏನಾಗುತ್ತೆ, ಸೂರ್ಯ ದಶೆ ನಡೀತೈತೆ. ಸೂರ್ಯ ದಶೆ 12ನೇ ಮನೆ ಭುಕ್ತಿ ನಡಿಬಾರ್ದು. 12ನೇ ಮನೆ ಇದು ನಾನು ಪರ್ಫೆಕ್ಟಾಗಿ ಹೇಳ್ತೀನಿ ಅಸ್ಟ್ರಾಲಜಿನ. 12ನೇ ಭುಕ್ತಿ ನಡಿಬಾರ್ದು. ನೀವು ಬೆಳಿಗ್ಗೆ 4 ಗಂಟೆಯಿಂದ 10:30ವರೆಗೂ ಟೈಮೇ ಚೆನ್ನಾಗಿಲ್ಲ ಮುಹೂರ್ತ. ನೀವು ಯಾವುದೇ ಲಗ್ನ ಮಿಥುನ ಲಗ್ನ ಆಗಿರ್ಬೋದು, ಮಿಥುನ ಲಗ್ನ ಮಾಡಿದಾಗ 2ನೇ ಭಾವಾಧಿಪತಿ ಕುಟುಂಬ ಸ್ಥಾನಾಧಿಪತಿ. ಯಾವಾಗ ದುಡ್ಡು ಅಂದರೆ ಕುಟುಂಬವನ್ನು ಹೇಳುತ್ತೆ, ಸಂಬಂಧನ ಕುಟುಂಬ ಹೇಳುತ್ತೆ. ನೀವು 2ನೇ ಮನೆ 8ನೇ ಮನೆಗೆ ಇಟ್ಕೋಬಾರ್ದು, 8ನೇ ಮನೆಗೆ ಇಡಬಾರ್ದು, ಅಷ್ಟಮ ಸ್ಥಾನಕ್ಕೆ ಇಡಬಾರ್ದು. ಮತ್ತು ಏನಾಗುತ್ತೆ, ಲಗ್ನದಲ್ಲಿ ಗುರು ಶುಕ್ರನ ಇಟ್ಕೊಂಡು ತುಂಬ ಜನ ಮುಹೂರ್ತವನ್ನು ಮಾಡೋಕ್ಕೆ ಹೋದರೆ 9ನೇ ಮನೆಯಲ್ಲಿ ರಾಹುನ ಇಡಬಾರ್ದು. 9ನೇ ಮನೆ ರಾಹು ತುಂಬ ಜನ ತಂದೆನ ಸಾಯಿಸುವಂಥ ಗ್ರಹ 9ನೇ ಮನೇಲಿ ರಾಹು. 9ನೇ ಮನೇಲಿ ರಾಹು ಇದ್ದರೆ ತಂದೆ ಮರಣವನ್ನು ಹೊಂದ್ತಾರೆ. ತುಂಬ ಜನ ತಂದೆ ಕಳ್ಕೊಂಡಿರ್ತಾರೆ ನೋಡಿ. ತಂದೆದಿರು ಪಾಪ ಕೊನೆಯ ಮಗು ಹುಟ್ಟಿದ ಮೇಲೆ 9ನೇ ಮನೇಲಿ ರಾಹು ಇದ್ದರೆ ತಂದೆನೇ ಕಳ್ಕೊಂಡ್ಬಿಡ್ತಾರೆ. ಇಲ್ಲ ತಂದೆ ಯಾವ್ದಾದ್ರು ಕೋರ್ಟ್ ಕೇಸು ಇಲ್ಲ ಮಾಡ್ತಾರೋ ಬಿಗ್ನೆಸ್ ಲಾಸ್ ಬರುತ್ತೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಅವ್ರ ಮಗು ಹುಟ್ಟಿದ ಮೇಲೆ ಅವ್ರ ಮನೆ ಹಾಳಾಗೋಗುತ್ತೆ. ಅದು ಇದು ತುಂಬ ಮಿರಾಕಲ್. ತುಂಬ ಜನ ಇದನ್ನು ಫಾಲೋ ಮಾಡಿ ಪರಿಹಾರ ಮಾಡ್ಕೊಂಡ್ರೆ ಪರವಾಗಿಲ್ಲ. ತಿನ್ನುಣ್ಣ ಜನಗಳು ಭಾಳ ಜನಕ್ಕೆ ಅರ್ಥ ಗೊತ್ತಿಲ್ಲ ರಾಹು ಗ್ರಹನ. ಏನಪ್ಪ ಅಂದರೆ ದೇವಸ್ಥಾನ ಈ ಕಡೆಯಿಂದ ಕ್ಯೂವಲ್ಲಿ ಹೋಗ್ತಾರೆ, ಆ ಕಡೆಯಿಂದ ಕ್ಯೂವಲ್ಲಿ ಬರ್ತಾರೆ. ಇದು ರಾಂಗ್ ಕಾನ್ಸೆಪ್ಟು. ನಿಮಗೊಂದು ಗೌರವ ಇಲ್ಲ, ಏನಿಲ್ಲ. ದೇವರನ್ನು ನಿಮ್ಮ ಮನೇಲೇ ಇರ್ತಾರೆ 100%. ನೀವು ಪ್ರೇಯರ್ ಮಾಡಿ, ಫಲ ಸಿಗುತ್ತೆ. ಪ್ರೇಯರಿಗೆ ಫಲ ಇದೆ. ಆದರೆ ಇದನ್ನು ರಾಂಗು, ಇದನ್ನು ಮಾಡೋಂಗೇ ಇಲ್ಲ. ಇದು ಮಾಡೋದು ತುಂಬ ತೊಂದರೆ ಆಗುತ್ತೆ. ಮತ್ತು ಇದನ್ನು ನನಗೆ ಅನಿಸಿರೋ ಪ್ರಕಾರ ಅವತ್ತು 8ನೇ ತಾರೀಕು ನೀವು ಕಾದು ನೋಡಿ, ಪ್ರಪಂಚದಲ್ಲಿ ಏನಾದ್ರು ಬ್ಯಾಡ್ ನ್ಯೂಸ್ ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬದಕ್ಕಿಂತಲೂ ಹೆಚ್ಚಾಗಿ ಅನಾಹುತ ನ್ಯೂಸ್ಗಳು ಜಾಸ್ತಿ ಬರುತ್ತೆ. ಯಾಕಂದರೆ ಈ ವರ್ಷ ನಾನು ಹೇಳಿದ್ದೆಲ್ಲ ನಡೀತಾ ಇದೆ. ಯಾಕೆ ಹಿಂಗೆ ನಡೀತಾ ಅಂದರೆ
ನನಗೆ ವಿಪರೀತ ರಾಜಯೋಗ ನಡೀತೈತೆ, ಬುಧ ದಶೆ ನಡೀತೈತೆ. ನಾನು ಇವಾಗ ಸುಮ್ಮನೆ ಒಂದು ಪರ್ಕೆ ಕೊಟ್ಬಿಟ್ಟು ಅವ್ರ ಕೈ ಕೊಟ್ಬಿಟ್ರೆ ಅದು ಬಂಗಾರ ಆಗುತ್ತೆ. ಅಂದರೆ ನೀವು ಹೋಗ್ರಿ ಬಂಗಾರ ಥರ ಬದುಕ್ತೀರಾ ಅಂತ ಒಂದು ಕಲ್ಲೆತ್ತು ಕೊಟ್ಬಿಟ್ರೆ ಬಂಗಾರ ಥರ ಬದುಕ್ಬಿಡ್ತಾರೆ. ಇದು ನನ್ನ ಲೈಫಲ್ಲಿ ನಡೆದಿರೋದನ್ನು ಸಾಕಷ್ಟು ನೋಡ್ತಾಯಿದ್ದೀನಿ. ನನ್ನ ಲೈಫಲ್ಲಿ ನಾನು ಊಹೆ ಮಾಡ್ತಾಯಿದ್ದೀನಿ. 8ನೇ ತಾರೀಕು ಕೈ ಮುಗಿತೀನಿ, ನೀವು ಮಾಡಬೇಡಿ ಅಂತ ಹೇಳ್ತೀನಿ. ನೀವು ಮಾಡೋಕ್ಕೆ ಮುಹೂರ್ತನೇ ಇಲ್ಲ. ಇಲ್ವಾ ಬಿಡಪ್ಪ, ರಾವುಗಾಲೆಲ್ಲ ಕಳ್ಕೊಂಡು ನೀವು ಕನ್ಯಾ ಲಗ್ನದಲ್ಲಿ, ತುಲಾ ಲಗ್ನದಲ್ಲಿ ಮಾಡ್ತಿದ್ರು ಚೆನ್ನಾಗಿಲ್ಲ. ವೃಶ್ಚಿಕ ಲಗ್ನದಲ್ಲಿ ಮಾಡ್ತಿದ್ರೆ ತುಂಬ ಇಸ್ ವೆರಿ ಡೇಂಜರ್. ಯಾಕಂದರೆ ಶುಕ್ರ ಗುರು ಎಲ್ಲ ಅಷ್ಟಮಕ್ಕೆ ಹೋಗ್ತಾರೆ. ಹಿಂಗೆ ಹೋಗಬಾರ್ದು. ಇಲ್ಲೇನಾಗುತ್ತೆ, ಹಬ್ಬ ವರ್ತಿ 4 ವಾರನೂ ಬರುತ್ತೆ ಹಬ್ಬ. ಅದರಲ್ಲಿ ನೀವು ಏನಾದ್ರು ಮಾಡ್ತೀನಿ ಅಂದರೆ, ನಿಮ್ಗೆ ಹಬ್ಬವನ್ನು ಮಾಡ್ತೀನಿ, ನಮ್ಮ ಮನೆ ನೆಮ್ಮದಿಯಾಗಿರಬೇಕು ಅಂದರೆ ನೀವು 15ನೇ ತಾರೀಕು ಮಾಡ್ಬೋದು. 15ನೇ ತಾರೀಕು ಇಲ್ಲ 22ನೇ ತಾರೀಕು ಎರಡನ್ನ ಬಳಸ್ಕೊಳ್ಳಿ. ಬಾಕಿ ಟೈಮಲ್ಲಿ ಏನಾದ್ರು ನೀವು ವರಮಹಾಲಕ್ಷ್ಮಿ ಹಬ್ಬನ ನೀವು ಕೈ ಹಾಕಿದರೆ ಸಾಕಷ್ಟು ಘಟನೆಗೆ ಸಿಗಾಕಿರ್ತಾರೆ. ದಯವಿಟ್ಟು ನೀವು ವರಮಹಾಲಕ್ಷ್ಮಿ ಹಬ್ಬನ ನನ್ನ ಫಾಲೋವರ್ಸ್ ತುಂಬ ಜನ ಗೊತ್ತಿದ್ದಾರೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬವನ್ನು. ನಿಮಗೆ ಗೊತ್ತಿಲ್ಲ, ಒಂದು 2ನೇ ತಾರೀಕು ದಿವಸ ವರಮಹಾಲಕ್ಷ್ಮಿ ಹಬ್ಬ ನಡೀತೈತಿ. ನಾನು ಇವತ್ತು ಹೇಳ್ತಿದ್ದೀನಿ, ಪುನೀತ್ ರಾಜ್ಕುಮಾರು, ರಾಘಣ್ಣವ್ರು ಇಬ್ಬರೂ ಕೂಡ ಹೊಸಮನೆಗೆ ಹೋಗ್ಬಿಡ್ತಾರೆ ಆ ಮನೆಗೆ. ಅವತ್ತು ವರಮಹಾಲಕ್ಷ್ಮಿ ಹಬ್ಬ. ಅವತ್ತಿನ ದಿವಸ ರಜನಿಕಾಂತ್ ಲಿಂಗವನ್ನು ಪೂಜೆ ಮಾಡ್ತಾರೆ, ಪಿಕ್ಚರ್ ಮುಹೂರ್ತವನ್ನು. ಅದು ಅಟ್ಟರ್ ಫೇಲ್ಯೂರ್. ಇವತ್ತು ಆ ವರ್ಷ 2 ಸೇರಲ್ಲ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೆ. ಅದೇ ರೀತಿಲಿ ಪುನೀತ್ ರಾಜ್ಕುಮಾರೂ ರಾಘಣ್ಣವರು ಇಬ್ಬರು ಹೊಸಮನೆಗೆ ಹೋಗೋದು ದಿನ ಅದು ವರಮಹಾಲಕ್ಷ್ಮಿ ಹಬ್ಬ 2ನೇ ತಾರೀಕು ಆಗಿರುತ್ತದೆ. ಆದರೆ ಆ ಮನೆಗೆ ಹೋದ್ಮೇಲೆ ಸಾಕಷ್ಟು ಪ್ರಾಬ್ಲಮ್ನ ಅನುಭವಿಸ್ತಾರೆ. ಅವತ್ತು ನಾವು ನೋಡಿದ್ದೆವು. ಬಸವನ ಜಯಂತಿ ಇಲ್ಲ ವರಮಹಾಲಕ್ಷ್ಮಿ ಹಬ್ಬ ಎರಡರಲ್ಲಿ ಒಂದಿರುತ್ತೆ, ಅದು 2ನೇ ತಾರೀಕು ಇರುತ್ತೆ. ಅಂದರೆ ಜನ ಏನಾಗುತ್ತೆ, ಅವತ್ತಿನ ಮಾಸ ಬಂತು, ಅವತ್ತಿನ ವಾರ ಬಂತು ಅಂತ ಮಾಡೋದು ತುಂಬ ತಪ್ಪು ಕಲ್ಪನೆ. ಯಾಕಂದರೆ ಅವತ್ತಿನ ದಿವಸ ಗ್ರಹಗಳು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಜಾತಕದಲ್ಲಿ ಗ್ರಹಗಳು ಭಾಳ ದೊಡ್ಡ ಇಂಪಾರ್ಟೆಂಟ್. ಇವತ್ತು ನೋಡಿ, ರವಿಚಂದ್ರನಿಗೆ ಎಷ್ಟೆಲ್ಲ ಐಡಿಯಾ ಇದೆ, ಯಾಕೆ ಡೈರೆಕ್ಷನ್ ಮಾಡೋಕ್ಕಾಗ್ತಿಲ್ಲ, ಯಾಕೆ ದುಡ್ಡು ಮಾಡೋಕ್ಕಾಗ್ತಿಲ್ಲ, ಕಷ್ಟ ಅಂತ ಎಷ್ಟು ವರ್ಷ ಕಷ್ಟ ಇರುತ್ತೆ, ಯಾಕೆ ಕಷ್ಟ ಆಗ್ತೈತೆ. ಭಾಳ ವಿಷಯ. ಒಂದೇ ಪಿಕ್ಚರ್ ಮಾಡಿದ್ದು, ಯಾಕೆ ದುಡ್ಡು ಅಂತ ಅಲ್ಲಿತ್ತವ್ರೆ. ಇವತ್ತು ದುಡ್ಡಿದೆ ಅವ್ರ ಅಮ್ಮ ಹೇಳ್ತಾರೆ 2 ಕೋಟಿ ಬೇಕು ನನ್ನ ಮಗನ ಪಿಕ್ಚರ್, 2,000 ಕೋಟಿ ಬೇಕು ಅಂತಾರೆ. ಅರ್ಥ ಆಯ್ತಲ್ವಾ, 2,000 ಕೋಟಿ ಬೇಕು ಅಂತಿದ್ರು. 100% ಭಾಳ ಮಿರಾಕಲ್. ಅರ್ಥ ಮಾಡ್ಕೊಳ್ಳಿ, ಇದು ವೈಬ್ರೇಷನ್. ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ದುಡ್ಡು ಐಡಿಯಾ ಇಂಪಾರ್ಟೆಂಟ್ ಅಲ್ಲ, ಯಾವಾಗಲೂ ದುಡ್ಡು ಅನ್ನೋದು ಇಂಪಾರ್ಟೆಂಟ್. ದುಡ್ಡು ಭಾಳ ವಿಶೇಷ. ಯಾಕೆ ಡಿ.ಕೆ. ಶಿವಕುಮಾರ್ ಕಾರ್ ಇದನ್ನ ತಂದರೆ, ಯಾಕೆ ಡಿ.ಕೆ. ಶಿವಕುಮಾರ್ ವೇದಿಕೆಲ್ಲ ಅದು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಇದ್ದವ್ರ ಬಗ್ಗೆ ಎಷ್ಟು ಹೇಳ್ಬೇಕು ಅಂತಾರೆ. ಯಾಕೆ ಕೇಳ್ತಾರೆ, ಅವ್ರ ರಾಶಿಗೆ ಶನಿ ದೃಷ್ಟಿ ಬೀಳ್ತಾಯಿತ್ತು, ವೃಷಭ ರಾಶಿಗೆ. ಜ್ಯೋತಿಷ್ಯವನ್ನು ನಿಜವಾಗಲೂ ಕೂಡ ತುಂಬ ಜನ ಹೆಂಗಾಯ್ತು ಗೊತ್ತಾ, ನಾನು ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಅನ್ನೋ ಥರ ಆಗ್ಬಿಟ್ಟವ್ರೆ. ಎಲ್ಲರೂ ಓನರ್ ಆಗೋದು ಭಾಳ ಕಷ್ಟ ಆಗುತ್ತೆ.